ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರು. BDCC ಬ್ಯಾಂಕಿನ ನೆಲೆಗಟ್ಟಿನಲ್ಲಿ ಒಂದಿಷ್ಟು ಇವತ್ತು ಮತ್ತಷ್ಟು ಮಾತು, ಅದರಲ್ಲೂ ವಿಶೇಷವಾಗಿ ನಮ್ಮ AB ಪಾಟೀಲರು, ಅಪ್ಪನಗೌಡರು, ನಮ್ಮ ಪಾಟೀಲರ ಮಾತುಗಳು ಇವತ್ತು ಅವರು ಕತ್ತೆಯವ್ರ ಜೊತೆಗೆ ಕೂಡಿದ್ದಕ್ಕೆ ಮೇನ್ ರೀಸನ್ ಏನು ಅನ್ನೋದು ಕೆಲವಷ್ಟು ವಿಡಿಯೋಗಳನ್ನ ನೋಡ್ತಾ ಇದ್ದೆ. ಆ ಸಂದರ್ಭದಲ್ಲಿ ನಮ್ಮ ಬಸವರಾಜ್ ಕೋರೇರ ದ್ರವಿಡ ಭಾರತದಕ್ಕೆ ಕೊಟ್ಟಂಥ ಇಂಟರ್ವ್ಯೂದಲ್ಲಿ ಕೆಲವೊಂದಿಷ್ಟು ಒಳಗುಗಳು ನಮಗೆ ಸಿಕ್ಕೊಂಡು ಪೊಲಿಟಿವ್ ಮಾತ್ರ ಅಲ್ಲ. ವಿಶೇಷವಾಗಿ ಅವರು ಈ ನಮ್ಮ AB ಪಾಟೀಲರು ಒಂದು ಮೌಲ್ಯಾಧಾರಿತ ರಾಜಕಾರಣ ಮಾಡಿಕೊಂಡು ಬಂದಂಥವರು, ತನ್ನದೇ ಆದಂಥ ಒಂದು ಆದರ್ಶ, ತನ್ನದೇ ಆದಂಥ ಒಂದು ಕನಸು, ಒಂದಿಷ್ಟು ಜಾತೀಯತೆ ಒಳಗಿದ್ದರು ಅಥವಾ ಧರ್ಮದ ಬಗ್ಗೆ ಒಂದಿಷ್ಟು ಗೌರವ ಇದ್ದರು, ಅದನ್ನು ಹೊರಗೆ ತೋಲಾರ ಜಾತ್ಯತೀತ ನೆಲಗಟ್ಟಿನಲ್ಲ. ನಮ್ಮ ರಾಮಕೃಷ್ಣ ಹೆಗಡೆಯವರು ಜೊತೆಗೆ ನಮ್ಮ ಜಯಂತ್ ಪಟೇಲರು, ನಮ್ಮ ದೇವೇಗೌಡರು, ಇವರ ಒಂದು ಗರಡಿಯಲ್ಲಿ ಬೆಳೆದಂಥ ಈ ವ್ಯಕ್ತಿ ಅವರು ಇಂಟರ್ವ್ಯೂ ತುಂಬ ಕೊಟ್ಟಂಥ ಬೇರೆ ಬೇರೆ ಮತ್ತು ಇಂಟರ್ವ್ಯೂ ನೋಡಿದೆ ನಾನು. ಅವೆಲ್ಲ ನೋಡಿದ ನೆಲೆಗಟ್ಟಿನಲ್ಲಿ ನಾವು ನೇರ ಅವ್ರಿಗೆ ಯಾವುದೇ ರೀತಿ ಗೆಳತನಿಲ್ಲ, ಬಟ್ ಆದರೂ ಅವ್ರ ಬಗ್ಗೆ ಸಾಕಷ್ಟು ಕೇಳಿ ಅಭ್ಯಾಸ ಮಾಡಿದ್ದದ. ಅವರು ನಮ್ಮ ಕತ್ತೆಯವ್ರ ಜೊತೆಗೆ ಹೆಂಗೆ ಹೊಂದಾಣಿಕೆ ಆದರೂ ದೊಡ್ಡ ಪ್ರಶ್ನೆ ಇತ್ತದು. ಆ ಪ್ರಶ್ನೆಗೆ ಸರಳ ಉತ್ತರ ಕೊಟ್ಟರು. ನಮ್ಮ ಹುಕ್ಕೇರಿ ತಾಲೂಕಿನ ನಮ್ಮ ಜನಸರ ನಾವು ಹೊಂದಾಣಿಕೆ ಮಾಡ್ಕೊಂಡಿದ್ದೀನಿ, ಅವರ ಕತ್ತೆಯವರು ತಾವೇ ಕರೆದ್ರು ಅನ್ನುವಂಥ ಮಾತನ್ನು ಸಹಿತ ಆ ಸಂದರ್ಭದಲ್ಲಿ ಹೇಳಿದ್ದೀನಿ. ನೋಡಿದರೆ ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಅವ್ರಿಗೆ ಇತ್ತೀಚಿನ ರಾಜಕೀಯಗಳ ಬಗ್ಗೆ ಬೇಸರದ, ಭ್ರಷ್ಟಾಚಾರದ ಬಗ್ಗೆ ಬೇಸರದ, ಯಾವ ಸಂಸ್ಥೆ ಭ್ರಷ್ಟಾಚಾರದಿಂದ ಮುಕ್ತದರಿ ಎನ್ನುವಂಥ ಮಾತುಗಳನ್ನು ಹೇಳಿದಾಗ ಸಹಜವಾಗಿ ಇವರೊಂದು ಹೊಸ ರೂಪದ ಹಳೆ ಮಂತ್ರಿ ಇದ್ದರು, ಹೊಸ ರೂಪದ ಅಥವಾ ಒಂದು ಮೌಲ್ಯಾಧಾರಿತ ಇನ್ನೂ ರಾಮಕೃಷ್ಣ ಹೆಗಡೆ ಅವರ ಕಾಲದ ರಾಜಕೀಯನ ಮರೆತಿಲ್ಲ, ಅದನ್ನು ಹೊರಗೆ ಬಂದಿಲ್ಲ ಅನ್ನೋದು ಸ್ಪಷ್ಟ ಆಗ್ತದೆ. ಅದಕ್ಕೆ ಇವರು ಪಾಪ ಅರೋನ್ ಆಗಿದ್ದರು. ಒಂದು ವೇಳೆ ಉಮೇಶ್ ಕತ್ತಿಯವರು ಇದ್ದಿದ್ರೆ ಮೋಸ್ಟ್ಲಿ ನಮ್ಮ ಕತ್ತಿಯವರು, ಅದರಲ್ಲೂ ರಮೇಶ್ ಕತ್ತಿಯವರು ಇವ್ರಿಗೆ ಇನ್ವೈಟ್ ಮಾಡ್ತಿದ್ರು ಇಲ್ಲೋ ಗೊತ್ತಿಲ್ಲ. ಮತ್ತು ಉಮೇಶ್ ಕತ್ತಿಯವರು ಇದ್ದಿದ್ರೆ ನಮ್ಮ ಜಾರಕಿಹೊಳಿ ಸಹೋದರ ಸಹಿತ ಅಲ್ಲಿ ಹೋಗಿ ಅಟ್ಯಾಕ್ ಮಾಡ್ತಿದ್ರು ಇಲ್ಲೋ ಅದು ಬೇರೆ ವಿಷಯ. ಆದರೂ ಇತ್ತೀಚಿನ ಡೆವಲಪ್ಮೆಂಟ್ ನೋಡಿದಾಗ ಜಾರಕಿಹೊಳಿ ಸಹೋದರರು, ಅದರಲ್ಲೂ ಅವರು ಜಿಲ್ಲೆಯ ಮೇಲೆ ಜಡತ್ ಸಾಧಿಸಬೇಕು ಮತ್ತು ಅಲ್ಲಿ ಆ್ಯಂಬಿಷಿಯಸ್ ಇದ್ದಾರೆ ಅವರು. ಅದರಲ್ಲೂ ಮುಖ್ಯವಾಗಿ ನಮ್ಮ ಸತೀಶ್ ಅವರು ಆ್ಯಂಬಿಷಿಯಸ್ಸು ಮತ್ತು ಅಷ್ಟೇ ಮೌನವಾಗಿ ತಮ್ಮ ಕೆಲಸವನ್ನು ಯಾವುದೇ ರೂಪದಲ್ಲಿ ಸಾಧಿಸುವಂಥದ್ದು. ಯುದ್ಧ ಮತ್ತು ಪ್ರೇಮದಲ್ಲಿ ಅದೆಲ್ಲ ವಿಚಾರ ಮಾಡುವಾಗಿಲ್ಲ ಅನ್ನೋಂಥ ಮನುಷ್ಯ. ಬೆದರಿಕೆ ಹಾಕೋದ್ರೆ ಬೆದರಿಕೆ ಹಾಕೋದು, ರಂಭಿಸಬೇಕಾದ್ರೆ ರಂಭಿಸಿ ಮಾಡ್ಕೊಳ್ಳೋದು, ಮೌನ ಇದ್ಕೊಂಡು ನಮ್ಗೆ ಹೆಂಗೆ ಬೇಕು ಸಾಧಿಸೋದು ಕೆಲಸ. ಆ ದಿಸೆಯ ಒಬ್ಬ ರಾಜಕಾರಣಿಯವರು. ಆದರೆ ಇಲ್ಲ AB ಪಾಟೀಲರು ತದ್ವಿರುದ್ಧವಾದಂಥ ವಿಷಯ, ಮಾತಾಡುವಾಗಿಲ್ಲ. ಆದರೂ ತಾನಾಯಿತು ತಮ್ಮ ಒಂದು ರಾಜಕೀಯ ವಿಚಾರ ಆಯಿತು ಹೋದಂಥವರು, ಆದರೂ ರಾಜಕೀಯ ಮಾಡಿದವರು, ಪ್ರಯತ್ನ ಮಾಡಿದವರು, ಜನರ ಜೊತೆ ಬೆರೆಯುವಂಥದ್ದು, ಜನ ಸಮಸ್ಯೆಗೆ ಸ್ಪಂದಿಸಿದಂಥವರು. ಅದರಲ್ಲೂ ಅಪ್ಪನಗೌಡ ಸ್ಥಾಪಿಸಿದಂಥ ಫ್ಯಾಕ್ಟ್ರಿಯನ್ನು ಉಳಿಸಿ ಬೆಳೆಸ್ಕೊಂಡು ಹೋಗ್ಬೇಕಂತ ಮಾಡಿದಾಗ ಉಮೇಶ್ ಕತ್ತಿ ಮಲ್ತಂದು ಒಂದಿಷ್ಟಲ್ಲೇ ಏನಪ್ಪ ಅಂತಂದ್ರೆ ಭ್ರಷ್ಟಾಚಾರ ವ್ಯವಹಾರ ಆಗಿದ್ದಿರೋ ಸುಳ್ಳಿನಲ್ಲಿ ಅವರು ಸೂಕ್ಷ್ಮ ಒಪ್ಕೊಳ್ತಾರೆ ಅದನ್ನು AB ಪಾಟೀಲರು. ಆದರೆ ಅನ್ನೋದಿಲ್ಲ ಬಾಯಿಂದ ಮೌನವಾಗಿ. ಯಾವ ಫ್ಯಾಕ್ಟ್ರಿಲಿಲ್ಲರಿ ಭ್ರಷ್ಟಾಚಾರ, ಎಲ್ಲಿಲ್ಲ ಭ್ರಷ್ಟಾಚಾರ, ಎಲ್ಲ ಭ್ರಷ್ಟಾಚಾರ ಮಯ ಆಗಿದೆ ಅನ್ನೋಂಥ ಮಾತನ್ನು. ಅಂದ್ರೆ ಯಾಕೆ ಅವ್ರು ದೂರ ಇದ್ದರು ಅವರಿಂದ ಅನ್ನೋದಕ್ಕೆ ಅಲ್ಲಿ ಮೌನ ಉತ್ತರ ಅದ. ಯಾಕೆಂತಂದ್ರೆ ಅವ್ರು ಇಂಥ ಒಂದು ರಾಜಕಾರಣ, ಗುಂಡ ರಾಜಕಾರಣ ಆಗಿರ್ಬೋದು, ದುಮ್ಡಿ ರಾಜಕಾರಣ ಆಗಿರ್ಬೋದು, ಇವೆಲ್ಲ ನೋಡ್ತಾ ಇದ್ವಿ ಇವತ್ತು. ಜಾರಕಿಹೊಳಿ ಅವ್ರದ್ದಾಗಿರ್ಬೋದು, ಕತ್ತಿ ಅವ್ರದ್ದಾಗಿರ್ಬೋದು, ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಸೇಮನ. ಆದರೆ ಅವರು ಅಲ್ಲಿ ಒಂದು ಕಡೆ ಲಿಂಗಾಯತ ಇರ್ತದೆ, ಇನ್ನೊಂದು ಕಡೆ OBC ಅವರಿದ್ದಾರೆ ಅಥವಾ ST ಸಮುದಾಯದಿಂದ ಬಂದಂಥ ಜನ ಇದ್ದಾರೆ. ಇಷ್ಟ ಡಿಫ್ರೆನ್ಸ್ ಅಲ್ಲ, ಮತ್ತೇನೂ ಇಲ್ಲ. ಒಂದು ರೀತಿ ಇಬ್ಬರು ರಾಜಕಾರಣ ಮಾಡುವಂಥವ್ರನ್ನ ಅದು ಉಪಯೋಗ ಮಾಡಿಕೊಂಡು ಆ ರಾಜಕಾರಣ ಬೇಡಪ್ಪ ಅಂತ ಮೂಲೆ ಸೇರಿದವರು AB ಪಾಟೀಲರು. ಆ AB ಪಾಟೀಲರ ಬಗ್ಗೆ ಕೇಳಿದ್ರು ಅವರು ಅನೇಕ ಪ್ರಶ್ನೆಯನ್ನು ಆ್ಯಂಕರ್ ಕೇಳಿದರು. ಇಲ್ಲಪ್ಪ ನೀವು ಯಾಕೆ ನಿಮಗೆ ಮೋಸ ಆಗಿಲ್ಲ ಜಾರಕಿಹೊಳಿ ಅವರಿಂದ, ಮತ್ತೇನೋ ಆಗಿಲ್ಲ. ಅದಕ್ಕೆ ಯಾವುದಕ್ಕೂ ಉತ್ತರ ಅವರು ನೇರವಾಗಿ ಕೊಡೋದ, ಅವರಿಂದ ಏನಿಲ್ಲಪ್ಪ ಅನ್ನುವಂಥ ಮಾತು. ಅನಗತ್ಯ ಯಾವುದೇ ವಿವಾದಗಳನ್ನು ಸೃಷ್ಟಿ ಮಾಡಲಾರ್ದೆ ಜೊತೆಗೆ ಯಾವ ಸಂಸ್ಥೆಗಳು ಉಳಿದಿದ್ದಾವೆ ಇವರಿಂದ ಅನ್ನೋಂಥ ಪ್ರಶ್ನೆ ಮಾಡುವಲ್ಲ, ಅದು ಸೌಮ್ಯವಾದಂಥ ಉತ್ತರ. ಬಟ್ ನೇರವಾಗಿ ಯಾವ ಸಂಸ್ಥೆ ಉಳಿದಿದ್ದಾವೆ ಅನ್ನುವಂಥ ಪ್ರಶ್ನೆಗೆ ಇವತ್ತು ಜಾರಕಿಹೊಳಿ ಅವರು ಉತ್ತರ ಕೊಡಬೇಕಾಗಿದೆ. ಯಾಕಂದರೆ ಅವ್ರಿಗೂ ಅಷ್ಟು ಸುಲಭಿಲ್ಲ. ಅವ್ರು ಅನ್ನಬಹುದು ಬೇಕಾದಷ್ಟು, ಅವ್ರ ನೆಗ್ಲಿಜೆನ್ಸಿ ತೋರಿಸ್ಬೋದು ಈ ಒಂದು AB ಪಾಟೀಲರ ಬಂದರೆ. ಯಾಕಂದರೆ ಈ ರಾಜಕಾರಣ ನಡೆಯೋದಿಲ್ಲ ಅಂತ ಅವ್ರಿಗೂ ಗೊತ್ತದ. ಇವತ್ತು ರಾಜಕೀಯ ಯಾವ ರೀತಿ ಪೊಲ್ಯೂಟೆಡ್ ಆಗಿದೆಪ್ಪ ಅಂದ್ರೆ ದುಡ್ಡು ಒಂದಿದ್ದರೆ ನಾವು ಬೇಕಾದನ್ನು ಸಾಧಿಸ್ಬೋದು ಅಂತ ವಾತಾವರಣ ಇವತ್ತದ. ಹೀಗಾಗಿ ಅವರು AB ಪಾಟೀಲರ ಬಗ್ಗೆ
ಒಂದು ನಿರ್ಲಕ್ಷ್ಯ ಮಾಡಿದ್ರೇನೋ. ಆದರೆ ಇವತ್ತು ಎ ಬಿ ಪಾಟೀಲರ ಈ ಭಾಗದಲ್ಲಿ ಹುಕ್ಕೇರಿ ಭಾಗದಲ್ಲಿ ಅದರಲ್ಲೂ ಅವ್ರ ಜೊತೆ ಇವತ್ತು ಕತ್ತಿ ಕೂಡಿದ್ರಿಂದಾಗೆ ಅವ್ರಿಗೊಂದು ಮತ್ತೊಂದು ಬಲ ಬಂದಂಗೆ ಆಗಿದೆ. ಒಬ್ಬ ಮೌಲ್ಯಾಧಾರಿತ ರಾಜಕಾರಣಿ ಹೆಂಗೆ ಇರಬೇಕು ಅನ್ನೋದು ಒಂದು ಸಾಕ್ಷಿ ನಿಧಾನಕ್ಕೆ ಸಿಗ್ತಾ ಇದೆ. ಹಾಗಂತೇಳಿ ಅವರು ಇಡೀ ಭ್ರಷ್ಟಾಚಾರದವರು ಹೋರಾಟ ಮಾಡಿದರು ಮತ್ತೇನು ಮಾಡಿದರು ಅಂತಲ್ಲ, ಆದ್ರೆ ಅದನ್ನು ಮಾಡಲಾರ್ದನ್ನು ಸಾಧ್ಯಷ್ಟು ಮಾಡಿ ನಮಗೆ ಸಾಧ್ಯ ಅನ್ನೋದು ಅದು ಮಾಡ್ತಾ ಬಂದಂಥದ್ದು. ಮತ್ತು ಇವತ್ತು ಹುಕ್ಕೇರಿ ತಾಲೂಕಿನಲ್ಲಿ ಬೇರೆಯವರು ಬರಬಾರ್ದು ಅನ್ನೋಕ್ಕಿಂತಲೂ ಹುಕ್ಕೇರಿಯವ್ರ ಕೈಲಿ, ಹುಕ್ಕೇರಿ ಜನರ ಕೈಯಲ್ಲಿ ಅವರ ಸಂಸ್ಥೆ ಉಳಿಲಿ ಸಹಕಾರ ಕ್ಷೇತ್ರದಲ್ಲೇ ಅನ್ನೋದು ಒಂದು ಅಲ್ಲಿ ಕಾರಣದ ಜೊತೆಗೆ ಇನ್ನೊಂದು ಏನಪ್ಪ ಅಂದ್ರೆ ಅವರು ರಾಜಕೀಯದ ಬೆಳೆದ ವಾತಾವರಣ ಒಂದು ಈಗ ನಿಮ್ಗೆ ಹೇಳಿದಂಗೆ ಮೌಲ್ಯಾಧಾರಿತ ನೆಲಗಟ್ಟಲೆ ಅಥವಾ ಒಂದೇನೋ ಕನಸುಗಳು ನೆಲಗಟ್ಟಲೆ ಬಂದಂಥದ್ದು. ಅದಕ್ಕೆ ಉಮೇಶ್ ಕತ್ತಿ ಅವರು ಅಧಿಕಾರಕ್ಕಾಗಿ ಪಕ್ಷಗಳು ಬದಲಾಯಿಸೋದು, ಬೇರೆ ಬೇರೆ ಹೋಗೋದು, ಅವ್ರು ಬೇಜಾರಾಗಿ ತಮ್ಮಸ್ಥ ಉಳ್ಕೊಂಡಿದ್ರು. ಕತ್ತಿ ಅವರು ಉಮೇಶ್ ಅವರು ತಮಗೆ ಸಂದರ್ಭಕ್ಕೆ ಯಾವ್ದು ಬೇಕೋ ಅದನ್ನೆಲ್ಲ ಉಪಯೋಗ ಮಾಡ್ಕೊಳ್ತಾ ಇದ್ರು, ಬುದ್ಧಿವಂತಿದ್ರು, ಶ್ರೂಡ್ ಅಂತಿರೋ ಅದಕ್ಕೆ ಅವರಿದ್ದರು. ಆ ಹಿನ್ನೆಲೆಯಲ್ಲೇ ಅವರು ಒಂದು ಶಕ್ತಿ ಜಾರಕಿಹೊಳಿ ಅವ್ರಿಗೆ ಗೊತ್ತಿತ್ತು. ಮತ್ತು ಜಾರಕಿಹೊಳಿ ಅವರಾದ್ರೂ ಸಹಿತ ಉಮೇಶ್ ಅವರು ಸಾಕಷ್ಟು ಕಲ್ತಿದ್ದಾರೆ ಆ ವಿಷಯದಲ್ಲಿ. ಯಾಕಂದರೆ ಅವ್ರು ನೆರಳಲ್ಲಿ ಬೆಳೆದು ಬಂದಂಥವ್ರಿಗೆಲ್ಲ ಇವತ್ತೇನೋ ಇರಲಿ ರಮೇಶ್ ಕತ್ತಿ ಅವರು ಅಧ್ಯಕ್ಷರಾಗುವಲ್ಲಿ ಪಾತ್ರ ವಹಿಸಿರ್ಬೋದು, ನಮ್ಮ ಬಾಲಚಂದ್ರ ಜಾರಕಿಹೊಳಿ ಹೇಳಿದಂಗೆ, ನಮ್ಮ ಸತೀಶ್ ಅವ್ರು ಹೇಳುವಂಗೆ ಇರ್ಬೋದಿಲ್ಲ ಅಂತಲ್ಲ. ಆದರೆ ಇವತ್ತು ಏನಾದರೂ ಒಂದು ರಾಜಕೀಯವಾಗಿ ಬೆಳೆದಿದ್ರೆ ಕತ್ತಿಯವ್ರ ಪ್ರಭಾವವೂ ಇವ್ರ ಮೇಲೆ ಆಗ್ಯದ. ಅವ್ರು ಮತ್ತು ಇವತ್ತಿಗೂ ಕೆಲವು ಜನ ಮಾತಾಡ್ತಾ ಇರ್ತಾರೆ, ಅವ್ರಿಗೆ ಭಾಳ ಸಮೀಪದಿಂದ ಬಲ್ಲಂತವ್ರು ಹೇಳ್ತಾ ಇರ್ತಾರೆ. ಇನ್ನೂ ಯಾವಾಗ ಬಂದಾಕಾರ ಗೊತ್ತಿಲ್ಲ ರೀ, ಅವ್ರು ನಂಬೋದು ಭಾಳ ಕಷ್ಟ ಅಂತೇಳಿ. ಜಾರಕಿಹೊಳಿ ಅವ್ರನ್ನ ಕತ್ತಿಯವ್ರು ಇಬ್ಬರು ನಂಬೋದು ಕಷ್ಟ, ಬೇಕಾದ್ರೆ ಹೊಂದಾಣಿಕೆ ಆಗ್ತಾರೆ ರೀ ಅವರು ಅನ್ನೋಂಥ ಮಾತನ್ನು ಮಾತಾಡ್ತಿರ್ತಾರೆ. ಆದರೆ ಇವತ್ತಿನ ಡೆವಲಪ್ಮೆಂಟ್ ನೋಡಿದ್ರೆ ಅದು ಆಗಲಿಕ್ಕಿಲ್ಲ, ಅದು ಒಂದು ಎಲ್ಲೋ ಅನ್ನಿಸ್ತದೆ, ಏನೋ ಗೊತ್ತಿಲ್ಲ. ಭವಿಷ್ಯದ ಬಗ್ಗೆ ಮಾತಾಡೋದು ತಪ್ಪದು. ಯಾಕಂದ್ರೆ ನಾಳೆ ಏನಾಗ್ತದೆ, ಈ ಕ್ಷಣದಲ್ಲಿ ಏನಾಗ್ತದೆ ಮುಂದೆ ಅನ್ನೋದು ಹೇಳೋದು ಭಾಳ ಕಷ್ಟ. ಆ ನೆಲೆಯಲ್ಲಿ ಇವತ್ತು ಮಾತ್ರ ಎ ಬಿ ಪಾಟೀಲರು ಅಲ್ಲಿ ಕತ್ತಿಯವ್ರ ಜೊತೆಗೂಡೆ ಕತ್ತಿಯವ್ರಿಗೆ ಬಲ ತೆಗೆದುಕೊಂಡ್ರು ಅನ್ನೋದು ಮಾತ್ರ ಸತ್ಯ. ಯಾಕಂದರೆ ಕತ್ತಿಯವ್ರು ಇಲ್ಲಾಂದ್ರೆ ಈ ಸಲ ಗೆಲ್ಲೋದು ಭಾಳ ಕಷ್ಟ ಇತ್ತು. ಯಾಕಂದ್ರೆ ಉಮೇಶ್ ಕತ್ತಿಯವರ ಮಟ್ಟದ ಒಂದು ಮೌಲ್ಯ ಅಥವಾ ತೂಕದ ವ್ಯಕ್ತಿ ಅವರು ಆಗಿರಲಿಲ್ಲ. ಅದಕ್ಕೆ ಎ ಬಿ ಪಾಟೀಲನ್ನು ತೊಗೊಂಡು ಎ ಬಿ ಪಾಟೀಲರಿಗೆ ಭೇಟಿಯಾಗಿ ರೊಟ್ಟಿ ಊಟ ಮಾಡಿ ಅವ್ರನ್ನ ತಮ್ಮೊಳಗೆ ತಂದ ಅವ್ರ ಮಗನಿಗೂ ಒಂದು ರಾಜಕೀಯ ಭವಿಷ್ಯ. ಯಾಕೆಂದರೆ ಅವ್ರ ಮಗನ ಬಗ್ಗೆ ಹೆಚ್ಚಾಗಿ ಚಿಂತನೆ ಮಾಡಿದಂಗೆ ನನಗೆ ಅನಿಸೋದಿಲ್ಲ. ನಮ್ಮ ಎ ಬಿ ಪಾಟೀಲರು ಅವ್ರ ಮಗ ವಿನಯ್ ಗೌಡ ಪಾಟೀಲ್ ಅಂತ ಇದ್ದಾರೆ, ಅವ್ರನ್ನೂ ಫಸ್ಟ್ ಟೈಮ್ ನೋಡಿದ್ದು, ಇಲ್ಲಿವರೆಗೂ ನೋಡಿರಲಿಲ್ಲ ವಿಶೇಷವಾಗಿ. ಯಾಕೆ ನಾವು ಅದ್ರ ಬಗ್ಗೆ ಹೆಚ್ಚು ವಿಷಯವನ್ನು ಇದು ಮಾಡಿಲ್ಲ. ಬಟ್ ಇತ್ತೀಚೆಗೆ ಮಾತ್ರ ಹೆಚ್ಚು ಕಡಿಮೆ ಜಾರಕಿಹೊಳಿ ಅವ್ರ ರಾಜಕೀಯ ರೈಸಿಂಗ್ ಆದಂಗೆ ಮೇಲೆದ್ದಂಗೆ ಅಲ್ಲೇ ಎ ಬಿ ಪಾಟೀಲರು ಮೂರು ಸೇರ್ತಾ ಇದ್ದರು ಅನ್ನೋದು ಅಷ್ಟೇ ಕಾರಣದ. ಕತ್ತಿಯವರು ಮತ್ತು ಜಾರಕಿಹೊಳಿ ಕೂಡಿದ್ರಿಂದಾಗಿ ಎ ಬಿ ಪಾಟೀಲರು ದೂರ ಸರಿದು ತಮ್ಮ ಸ್ಥಾನ ಉಳಿದಂಥವ್ರು. ಬಟ್ ಇವತ್ತೇನಾಗಿಬಿಟ್ಟಿದ್ದಪ್ಪ ಅಂದ್ರೆ ಅವ್ರಿಗೆ ಏನು ಬಂತು ಏನೋ ಗೊತ್ತಿಲ್ಲ, ಅವರು ಹೇಳಬೇಕಾದ ಉತ್ತರ ಎರಡೂ ಕಡೆ ಅವರು ಕತ್ತಿ ಮತ್ತು ಜಾರಕಿಹೊಳಿ ಅವರು. ಆದರೆ ಇವತ್ತು ಎ ಬಿ ಪಾಟೀಲರು ನಮ್ಮ ಕತ್ತಿ ಕುಟುಂಬಕ್ಕೆ ಕತ್ತಿಯವರಿಗೆ ಅನಿವಾರ್ಯ ಆದರೂ. ಯಾಕಂತಂದ್ರೆ ಇಲ್ಲಾಂದ್ರೆ ಜಾರಕಿಹೊಳಿ ಇವತ್ತೇನು ಫೋರ್ಸ್ ಆಗಿದೆ, ಜಾರಕಿಹೊಳಿ ಅನ್ನುವಂಥ ಫೋರ್ಸ್ ಸಣ್ಣದಲ್ಲ ಅದು. ಯಾಕೆ ಮನೆ ಮಂದಿಲ್ಲ ಹೆಚ್ಚು ಕಡಿಮೆ MLA MP ಗಳು ದೇವರ ಆಶೀರ್ವಾದಂಥವ್ರು ಏನಂತಾರೋ ಇಲ್ಲ, ಅದು ಎಲ್ಲಕ್ಕಿಂತ ಹೆಚ್ಚಿಗೆ ಬುದ್ಧಿವಂತರಿದ್ದಾರೆ, ಜೊತೆಗೆ ಹಣದ ಬಲ ಅದ, ಎಲ್ಲ ಬಲನೂ ಅದ. ಹೀಗಾಗಿ ಅವ್ರು ಗೆಲ್ತಾ ಇದ್ದಾರೆ. ದೇವರು ಒಂದು ಅವ್ರು ನಂಬಿದಾಗ ಇರಬೋದಿಲ್ಲ ಅಂತಲ್ಲ. ಅಂಥವ್ರನ್ನ ಎದುರು ಹಾಕ್ಕೊಂಡು ಇವತ್ತು ಕತ್ತಿಯವರು ಹುಕ್ಕೇರಿಯಲ್ಲಿ ಸ್ಟ್ಯಾಂಡಪ್ ಆಗ್ತಾ ಇದ್ದಾರೆ, ಪ್ರಯತ್ನ ಮಾಡ್ತಾ ಇದ್ದಾರೆ. ಹುಕ್ಕೇರಿಯಲ್ಲಿ ನಾವು ಇವತ್ತು 15 ಎಲ್ಲ ಗೆಲ್ತೀವಿ ಅನ್ನೋಂಥ ಮಾತನ್ನು ಮಾತಾಡೋದು ನೋಡಿದ್ರೆ ಅಲ್ಲಿ ಎ ಬಿ ಪಾಟೀಲ್ ಶಕ್ತಿ ಭಾಳ ದೊಡ್ಡದದ. ಯಾಕಂದ್ರೆ ಎ ಬಿ ಪಾಟೀಲ್ ಬಗ್ಗೆ ಭಾಳಷ್ಟು ಗೌರವ ಆ ಭಾಗದಲ್ಲಿ ಅದ. ಯಾಕಂದ್ರೆ ಭಾಳಷ್ಟು ಜನ ಅವ್ರದ್ದು ಉಪಕೃತರಾದವರು ಅದರ, ಅವ್ರ ಜೊತೆಗಿದ್ದಂಥವ್ರು ಅದರ. ಹೀಗಾಗಿ ಈ ಎ ಬಿ ಪಾಟೀಲ್ ಬಗ್ಗೆ ಒಂದಿಷ್ಟು ಈ ಇಂಟರ್ವ್ಯೂಗಳು ನೋಡಿದಾಗ ಹೊಳವು ಏನು ಕಂಡಿತಪ್ಪ ನಮಗಂದ್ರೆ ಸೌಮ್ಯ ರಾಜಕಾರಣಿ, ಯಾರದು ಬೆಳೆ ಇಲ್ಲ. ಮತ್ತು ಅನೇಕ ರಾಜಕೀಯ ಸ್ವತಃ ಜಾರಕಿಹೊಳಿ ಬೆಳೆಯಲು ಅವ್ರು ಕಾರ್ಯಕರ್ತರಾದವರು. MKMDಯಲ್ಲಿ ಏನಾದರೂ ಇವತ್ತು ತಮ್ಮ ಸಾಧನೆ ಏನಾದರೂ ನಮ್ಮ ಸತೀಶ್ ಅವ್ರು ಮಾಡಿದ್ರೆ ಅದಕ್ಕೆ ಮೂಲ ಕಾರ್ಯಕರ್ತರು ಅವರು ಅನ್ನೋ ಸಹಿತ ಸ್ಪಷ್ಟ ಆಗ್ತಾಯಿದೆ. ಅದನ್ನು ಅಲ್ಲಿ ಗಳಿತಾನೂ ಇಲ್ಲ ನಮ್ಮ ಸತೀಶ್ ಅವರು. ಯಾಕಂದ್ರೆ ಅವ್ರ ವ್ಯಕ್ತಿತ್ವ ಆಗ್ಯದ. ಮತ್ತು ಜೊತೆಗೆ ಕತ್ತಿಯವರು ಮತ್ತು ಉಮೇಶ್ ಕತ್ತಿಯವರ ಹೆಲ್ಪ್ನೂ ಇವ್ರಿಗೆ ಆಗ್ಯದ. ಜೊತೆಗೆ ಜಾರಕಿಹೊಳಿ ಕುಟುಂಬದಿಂದ ಈ ರಮೇಶ್ ಕತ್ತಿಯವರು ಕಳೆದ 10 ವರ್ಷಗಳಿಂದ ಅಧ್ಯಕ್ಷರಾಗಿದ್ದು ಸುಳ್ಳಲ್ಲ. ಇವೆಲ್ಲ ಕಾರಣದಿಂದಾಗಿ ಇವತ್ತು ಇವ್ರ ಮಧ್ಯದಲ್ಲಿ ಎ ಬಿ ಪಾಟೀಲರು ಇವರಿಗಿಂತಲೂ ಭಿನ್ನವಾದ ರಾಜಕಾರಣ ಮಾಡ್ತಾ ಇದ್ದಾರೆ ಅನ್ನೋದು. ಜೊತೆಗೆ ಕತ್ತಿಯವರಿಗೆ ಮತ್ತು ಮರುಜನ್ಮ ಏನಾದರೂ ನಾಳೆ 28ನೇ ತಾರೀಕಿಗೆ ನಮ್ಮ ರಮೇಶ್ ಕತ್ತಿಯವ್ರು ಹೇಳಿದಂಗೆ 28ರ ಸಾಯಂಕಾಲ ತೋರಿಸ್ತೀನಿ ಅಂದರೆ ಗೆದ್ದು ತೋರಿಸ್ತೀನಿ ಅಂತ ನಾ ಡೆಮಿನೋ ಡ್ಯಾಡಿನೋ ಅನ್ನುವಂಥ ಮಾತನ್ನು ಹೇಳಿದ್ದು ನೋಡಿದಾಗ ಸಹಜ ಅನ್ನಿಸ್ತದ. ಮೋಸ್ಟ್ಲಿ ಆ ಕಾನ್ಫಿಡೆನ್ಸ್ ಇವತ್ತು ತರುವಲ್ಲೇ ಎ ಬಿ ಪಾಟೀಲ್ ವ್ಯಕ್ತಿತ್ವ ಕಾರಣ ಅಂತ ಅನಿಸ್ತದೆ. ನಿಮಗೇನು ಅನಿಸ್ತದೆ ಎ ಬಿ ಪಾಟೀಲ್ ಬಂದಾಗ? ನಿಮ್ಗೇನು ಅನಿಸ್ತದೆ ತಿಳಿಸ್ರಿ, ನಿಮ್ಗೇನು ಅನಿಸ್ತದೆ ಹೇಳ್ರಿ. ಜೊತೆಗೆ ಇದು ನೋಡಿರಿ, ಲೈಕ್ ಮಾಡಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ನಿಲ್ಲಿಸಬೇಡ್ರಿ. H60 ನ್ಯೂಸ್ ಅರ್ಥ ಹೆಚ್ಚು ತರಬಿದ್ದು ಸತ್ಯದ ಕೈಗಳಲ್ಲಿ ವಂದನೆಗಳು.